ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಾರಣಾಂತಿಕ ಹಲ್ಲೆ ಆರೋಪ, ಪೊಲೀಸ್ ವಿಳಂಬ ಹಾಗೂ ಸುಳ್ಳು FIR ಯತ್ನದ ವಿರುದ್ಧ ಆಕ್ರೋಶ. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 2025-26ನೇ ಸಾಲಿನ ರೈತರ ಜೋಳ ಖರೀದಿ ಕೇಂದ್ರದ ಲಾರಿ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದ ನಡೆದ ಮಾರಣಾಂತಿಕ ಹಲ್ಲೆ, ಅದರ ನಂತರ ಪೊಲೀಸ್ ಇಲಾಖೆ ವಿಳಂಬ ಮತ್ತು ವಾಸ್ತವಕ್ಕೆ ವಿರುದ್ಧವಾದ ಸುಳ್ಳು ಪ್ರಕರಣ ದಾಖಲಿಸಲು ನಡೆದ ಪ್ರಯತ್ನಗಳು ಜಿಲ್ಲೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿವೆ. ಟೆಂಡರ್ ವಿಚಾರದಲ್ಲಿ ಹೊತ್ತಿউರಿದ ಸಂಘರ್ಷ. ದಿನಾಂಕ 16/1/2026ರಂದು ಮಾರುಕಟ್ಟೆಯ 1ನೇ ಗೇಟ್ ಬಳಿ ಸ್ಥಳೀಯ ಲಾರಿ ಮಾಲೀಕರು ಹಾಗೂ ಚಾಲಕರ ಟೆಂಡರ್ ಪ್ರಕ್ರಿಯೆಯಲ್ಲಿ ಉಂಟಾಗಿರುವ ಅಕ್ರಮಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಟೆಂಡರ್ ಮುಗಿದಿದೆ, GPS ಹೊಂದಿರುವ ಲಾರಿಗಳು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಲಾಗಿದೆ. ಇದರಿಂದಾಗಿ ಸುಮಾರು 10-11 ಸ್ಥಳೀಯ ಲಾರಿಗಳು ಜೋಳ ಸರಬರಾಜಿನಿಂದ ವಂಚಿತವಾಗಿವೆ ಎನ್ನಲಾಗಿದೆ. ಈ ಅನ್ಯಾಯದ ವಿರುದ್ಧ KRS ಪಕ್ಷದ ಸ್ಥಳೀಯ ಲಾರಿ ಮಾಲೀಕರು ಹಾಗೂ ಚಾಲಕರು ದೂರು ಸಲ್ಲಿಸಿದ್ದರು. ದೂರುದಾರ ಪ್ರಕಾಶ್ ಶ್ರೀ ಗಣೇಶ್ ಟ್ರಾನ್ಸ್ಪೋರ್ಟ್ ಸಂಬಂಧಿಸಿದವರು ಅಸಭ್ಯ ಭಾಷೆ ಬಳಸಿದ್ದು, ನಂತರ ಸುಭಾಷ್ ಮಲ್ಲಿಕಾರ್ಜುನ್ ಹಾಗೂ ಅವರ ಬೆಂಬಲಿಗರು ಸೇರಿ ಸುಮಾರು 20 ಜನರು ಚೈನ್ ರಾಡು, ಕಬ್ಬಿಣದ ಪೈಪ್, ಬೆಲ್ಟ್ ಮುಂತಾದ ಅಸ್ತ್ರಗಳಿಂದ KRS ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಕೃಷ್ಣ B. ಸುಕಲ್ಪೇಟೆ ಹಾಗೂ ತಾಲೂಕು ಸಮಿತಿ ಪದಾಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. 112ಕ್ಕೆ ಕರೆ ಮಾಡಿ MLC ಇದ್ದರೂ FIRಗೆ ವಿಳಂಬ. ಘಟನೆಯ ತಕ್ಷಣ 112ಕ್ಕೆ ಕರೆ ಮಾಡಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಬಂದು ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆ MLC ವರದಿ ಸಿದ್ಧವಾಗಿದ್ದರೂ ಪ್ರಕರಣ ದಾಖಲಿಸಲು ಪೊಲೀಸರು ಅನಗತ್ಯ ವಿಳಂಬ ಮಾಡಿದ್ದಾರೆ ಎನ್ನಲಾಗಿದೆ. 17/1/2026 ರಾತ್ರಿ 10:30ಕ್ಕೆ FIR ದಾಖಲಿಸುವಂತೆ ಮನವಿ ಮಾಡಿದಾಗ ಬೆಳಗ್ಗೆ 10ಕ್ಕೆ FIR ಎಂದು ಹೇಳಿ ಮತ್ತೆ ಆಸ್ಪತ್ರೆಗೆ ಕಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಗಂಭೀರವಾಗಿ 18/1/2026ರಂದು ವಾಸ್ತವಕ್ಕೆ ವಿರುದ್ಧವಾದ ಸುಳ್ಳು ಪ್ರಕರಣ ದಾಖಲಿಸಿ ದೂರುದಾರರನ್ನೇ ಬಂಧಿಸಲು ಮುಂದಾದರೆಂದು ಆರೋಪಿಸಲಾಗಿದೆ. ದೂರುದಾರರು ನೀಡಿದ ದೂರು ಪ್ರತಿಯನ್ನು ಆರೋಪಿಗಳ ಕೈಗೆ ನೀಡಲಾಗಿದೆ ಎಂಬ ಆರೋಪವು ಕೇಳಿಬಂದಿದ್ದು, ತೋಳುಬಲ, ಹಣಬಲ, ರಾಜಕೀಯ ಪ್ರಭಾವಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು KRS ಪಕ್ಷ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ದೂರುದಾರರು ಮತ್ತು ಸಾರ್ವಜನಿಕರು ಕೆಳಕಂಡ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತ ತನಿಖೆ, ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಸುಳ್ಳು FIR ಯತ್ನಿಸಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ, ಹಲ್ಲೆ ಒಳಗಾದ KRS ಪಕ್ಷದ ಪದಾಧಿಕಾರಿಗಳಿಗೆ ನ್ಯಾಯ ಮತ್ತು ರಕ್ಷಣೆ. ಘಟನೆಯ ಕುರಿತು ಜಿಲ್ಲಾಡಳಿತ ಹಾಗೂ ಉನ್ನತ ಪೊಲೀಸ್ ಅಧಿಕಾರಿಗಳ ಸ್ಪಷ್ಟ ಪ್ರತಿಕ್ರಿಯೆಗಾಗಿ ಸಾರ್ವಜನಿಕರು ಕಾಯುತ್ತಿದ್ದಾರೆ. ಹೊಡೆದಿದ್ದಾರಾ? ನಾವೇನು ಎಷ್ಟು ಜನ ಇದ್ರಿ ನೀವು? ನಾವು 5-6 ಮಂದಿ ಇದೀವಿ ಅಷ್ಟೇ. ಸಾರ್ವಜನಿಕವಾಗಿ ಕೇಳಕ್ ಹೋಗಿವಿ. ಸಾರ್ವಜನಿಕವಾಗಿ ಕೇಳಕ್ ಹೋದಾಗ ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅದರಲ್ಲಿ 30 ಜನ ಇದ್ದಾರೆ. ಏನ್ ಸರ್? ಯಾಕಂತಂದ್ರೆ ಸಾಕ್ಷಿ ಈಗ ನಮ್ಮ ಸದಸ್ಯರೇ. ಯಾಕಂತಂದ್ರ ಲಾರಿ ವ್ಯವಸ್ಥೆ ಸಿನ್ನೂರು ತಾಲೂಕಿನಲ್ಲಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆ ವಿಚಾರವಾಗಿ, ಸಮಾಜದ ವಿಚಾರವಾಗಿ ನಾನು ಕೇಳಕ್ ಹೋದಾಗ ನನಗೆ ಏಕಾಏಕಿ ಹೊಡೆದಿರುವಂತದ್ದು ಇಷ್ಟೇ ವಿಚಾರ. ಯಾಕಂತಂದ್ರೆ ಸಂಪೂರ್ಣವಾಗಿ ಸುಭಾಷ್ ಟ್ರಾನ್ಸ್ಪೋರ್ಟದಿಂದ ಲಾರಿ ಸಾರ್ವಜನಿಕವಾಗಿ ಜೀವನ ಮಾಡ್ಬೇಕಂತಂದ್ರೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಇದನ್ನ ನಾನು ಪ್ರಶ್ನೆ ಮಾಡಿ ಕೇಳಕ್ ಹೋದಾಗ 20-30 ಮಂದಿ ಏಕಾಏಕಿ ಹೊಡೆದಿರುವಂತದ್ದು. ಇಲ್ಲಿ ನಾನು ಏನೋ ಇನ್ನೊಂದು ವಿಚಾರ ಕೆಟ್ಟದಾಗಿ ಬೈದಿರ್ಬೋದು. ಇಲ್ಲಿ APMCಯಲ್ಲಿ ಇರುವಂತ ಎಲ್ಲ ವರ್ತಕರು ನಾನು ಯಾರು ಏನು ಅನ್ನೋದು ಇಲ್ಲ. ಲಾರಿ ಅವರಿಗೆ ಒಂದು ಟ್ರಾನ್ಸ್ಪೋರ್ಟ್ ಇಂದ ಪ್ರಾಬ್ಲಮ್ ಇರುವಂತದ್ದು. ಇದು 100 ಲಾರಿ ಅವರು ಒಂದು ಟ್ರಾನ್ಸ್ಪೋರ್ಟ್ ಇಂದ, ಒಬ್ಬ ಬ್ರೋಕರ್ ಇಂದ, 4 ಬ್ರೋಕರ್ ಇಂದ ಬದುಕಾಗ್ತಾ ಇಲ್ಲ ಅಂತಂದ್ರೆ ಆ ವಿಚಾರವಾಗಿ ನಾನು ಧ್ವನಿ ಮಾಡಕ್ ಬಂದಾಗ ಆ 100 ಜನ ಲಾರಿಯಿಂದ ಸಾವಿರಾರು ಜನ ಫ್ಯಾಮಿಲಿಗಳಿದಾವೆ. ಸಾವಿರಾರು ಜನ ಫ್ಯಾಮಿಲಿಗಳಿದಾವೆ. ನನಗೇನು ಬದುಕಾಕಿಲ್ಲಿ ಹಕ್ಕ ಐತೋ ಇಲ್ವೋ ನಾನು ಕೇಳೋದು. ನನಗೆ ಏಕಾಏಕಿ ಒಬ್ಬನ ವ್ಯಕ್ತಿನ 30 ಜನ ಯಾಕೆ ಹೊಡೆದ್ರು ಅದು ನನಗೆ ಬೇಕಾಗಿರೋದು. ಯಾಕಂತಂದ್ರೆ ನಾನು ಸತತವಾಗಿ ಲಾರಿ ಡಿಪಾರ್ಟ್ಮೆಂಟ್ ಅಲ್ಲಿ 20 ವರ್ಷದಿಂದ ಬದುಕ್ತಾ ಇರುವಂತ ವ್ಯಕ್ತಿ. ಇವತ್ತು ನಾನು ಕಣ್ಣೀರ್ ತೆಗೆಯಕ್ ವಿಚಾರ ಅಂತಂದ್ರೆ ನನ್ನ ಫ್ಯಾಮಿಲಿ ವಿಚಾರವಾಗಿ ಅಲ್ಲ, ಲಾರಿ ಸಂಘದ ವಿಚಾರವಾಗಿ. ಲಾರಿ ಅಸೋಸಿಯೇಷನ್ ಸಂಪೂರ್ಣವಾಗಿ ಸತ್ತೋಗಿದೆ.
ಇಲ್ಲಿ ಕೆಲವೊಂದಿಷ್ಟು ಲಾರಿ ಅವರು ಏನೈತಿ ಕೇಳಕ್ ಧ್ವನಿ ಇಲ್ಲ ಪಾಪ ಅವ್ರ ಹತ್ರ. ನನ್ನ ಫ್ಯಾಮಿಲಿ ವಿಚಾರವಾಗಿ ನಾನು ಇವತ್ತು ಕಣ್ಣೀರ್ ತೆಗಿತಾ ಇಲ್ಲ, ಸಮಾಜದ ವಿಚಾರವಾಗಿ ಕಣ್ಣೀರ್ ತೆಗಿತಾ ಇದ್ದೀನಿ. ನಾಲ್ಕು ಸುಭಾಷ್ ಟ್ರಾನ್ಸ್ಪೋರ್ಟ್ ಇದಾನಲ್ಲ, ನಮ್ ಲಾರಿ ವ್ಯವಸ್ಥೆನ ಹಾಳು ಮಾಡಿಬಿಟ್ಟ. ಕಳ್ಳ ಸುಭಾಷ ಆಗ್ಲಿ ಕಳ್ಳು ಮಾಡುವಂತ ವ್ಯಕ್ತಿ ಅವನು, ನಾಲ್ಕು ವ್ಯಕ್ತಿ. ಇನ್ನೇನು ಮಾತಾಡಕ್ ಇಷ್ಟಪಡಲ್ಲ. ನಾನು KRS ಪಾರ್ಟಿಯಿಂದ ಜಿಲ್ಲಾ ಉಪಾಧ್ಯಕ್ಷ. ನಾನು ನನ್ನ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಕೇಳಿರುತ್ತೇನೆ. ಕೇಳಿದ್ರು ನನ್ನ ಮೇಲೆ ಏಕಾಏಕಿ ಹಲ್ಲೆ ಆಗಿರುತ್ತದೆ. ನಾನು ಕುಡಿದಿಲ್ಲ, ಏನು ಮಾಡಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರುತ್ತದೆ, ಅವರು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ಕೋಬಹುದು. ಬಂಧುಗಳೇ, ಇಲ್ಲಿ ಬನ್ನಿ. ಇವರು ನಮ್ಮ KRS ಪಕ್ಷದ ಕೃಷ್ಣ ಸುಕಲ್ಪೇಟೆ ಅಂತೇಳಿ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು. ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ಮನವಿ ಮಾಡ್ಕೊಂಡಿದೀವಿ. ಅದೇನಂತ ಹೇಳಿದ್ರೆ, ಈಗಾಗಲೇ ಜೋಳ ಖರೀದಿ ಕೇಂದ್ರ ಪ್ರಕ್ರಿಯೆಯನ್ನ ಸಿಂಧನೂರು ತಾಲೂಕಲ್ಲಿ ಆರಂಭ ಮಾಡಿದ್ದಾರೆ. ಆದ್ರೆ ಜೋಳ ಖರೀದಿ ಮಾಡಿದಂತ ರೈತರ ಜೋಳ ಖರೀದಿ ಮಾಡಿದಂತ ಮಾಲನ್ನ ಜೋಳವನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಏನು ಮಾಲನ್ನು ಬೇರೆ ಕಡೆ ಗೋಡನ್ಗೆ ಸಾಗಿಸಬೇಕಾದ್ರೆ ಸಿಂಧನೂರಿನಲ್ಲಿ ಕೇವಲ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಒಂದೇ ಒಂದು ಟ್ರಾನ್ಸ್ಪೋರ್ಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಂಧನೂರಿನಲ್ಲಿ ಟ್ರಾನ್ಸ್ಪೋರ್ಟ್ ಅಪ್ಪ ಗಣೇಶ ಟ್ರಾನ್ಸ್ಪೋರ್ಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇವರು ನಾವು KRS ಪಾರ್ಟಿಯವರು ಇನ್ನೂ ಸಿಂಧನೂರು ತಾಲೂಕಲ್ಲಿ ಕೇವಲ 5 ರಿಂದ 10 ಜನ ಲಾರಿ ಮಾಲಕರಿಲ್ಲ, ಸಾವಿರಾರು ಜನ ಲಾರಿ ಮಾಲೀಕರಿದ್ದಾರೆ. ಅವರಿಗೆ ಅನುಕೂಲ ಆಗಬೇಕು, ಅವರು ಕೂಡ ದುಡಿದು ಜೀವನ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ. ಇಲ್ಲಿ ಸುಭಾಷ್ ಟ್ರಾನ್ಸ್ಪೋರ್ಟ್ ಅನ್ನುವಂತ ಏನು ಸಿಂಧನೂರು ಲಾರಿ ಮಾಲೀಕರಿದ್ದಾರೆ, ಅವರು ನಮಗೆ ಅವಕಾಶ ಮಾಡಿ ನಾವು ಕೂಡ ನೀವು ಬದುಕದಂಗೆ ನಾವು ಬದುಕ್ತೀವಿ, ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ, ನಮ್ಮ ಜೀವನ ಮಾಡ್ಲಿಕ್ಕೆ ಕೂಡ ನಮಗೆ ಅವಕಾಶ ಮಾಡಿ ಕೊಡಿ ಅಂತೇಳಿ ನಮ್ಮ ಮುಖಂಡರು, ನಾನು ಇರ್ಲಿಲ್ಲ ಇವತ್ತು, ನಮ್ಮ ಮುಖಂಡರು ಜಿಲ್ಲಾ ಉಪಾಧ್ಯಕ್ಷರ ನೇತೃತ್ವದ ಹೇಳ್ತಾ ಇರೋದಂಗೆ 30 ಜನ ಎಂತ ನಾಲಾಯಕರು ಇರ್ಬೋದು. ಏನಾದ್ರೂ ನಾವೇನಾದ್ರೂ ಹೊಲ ಮನೆ ಕೇಳಕ್ ಹೋಗಿದ್ವಾ, ಅವ್ರ ಆಸ್ತಿ ಕೇಳಕ್ ಹೋಗಿದ್ವಾ, ಅವ್ರ ಸಂಪತ್ತು ಕೇಳಕ್ ಹೋಗಿದ್ವಾ? ಇಡೀ ಸಿಂಧನೂರು ತಾಲೂಕಲ್ಲಿರುವಂತ ಹತ್ತಾರಲ್ಲ ನೂರಾರು ಸಾವಿರಾರು ಲಾರಿ ಮಾಲೀಕರಿಗೆ ಬದುಕಕ್ಕೆ ಒಂದು ಕೆಲಸ ಕೊಡಿ ಅಂತ ಹೋಗಿದ್ದು ನಾವು. ನಾವೇನಾದ್ರು KRS ಪಕ್ಷದವರ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಹೋಗಿದ್ವಾ? KRS ಪಕ್ಷದ ಹೆಸರು ಏನಾದ್ರು ಅನ್ಯಾಯ ಮೋಸ ಮಾಡಿದ್ವಾ? ಅದು ಯಾವ್ದಿಲ್ಲಲ್ಲ ಸ್ವಾಮಿ. ನನಗೂ ಜೀವನ ಮಾಡ್ಲಿಕ್ಕೆ, ನನ್ನ ಮೇಲೆ ನನ್ನ ಹೊಟ್ಟೆ ತುಂಬಲಿಕ್ಕೆ, ನನ್ನ ನಂಬಿದಂತ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಕುಟುಂಬಕ್ಕೆ ಆಧಾರ ಆಗಿ ನನಗೆ ಜ್ವಾಳ ಹೊಡಿತೀನಿ, ನನ್ನ ಲಾರಿ ಇದೆ, ನನಗೆ ಜ್ವಾಳ ಮಾಡ್ಲಿಕ್ಕೆ ನಿಮ್ಮ ಟ್ರಾನ್ಸ್ಪೋರ್ಟ್ ಮೂಲಕ ಅವಕಾಶ ಕೊಡಿ ಅಂತ ಕೇಳಕ್ ಹೋದ್ರೆ ನೋಡಿ, ಈ ರೂಪದಲ್ಲಿ ಅವ್ರು ಯಾರು ಪುಣ್ಯಾತ್ಮ ಒಟ್ಟಿಗೆ ಏನ್ ತಿಂತಾರೋ ಗೊತ್ತಿಲ್ಲ. ಅವರೇ ನಿಜಕ್ಕೂ ಮನುಷ್ಯರ, ದನಗಳ, ಮೃಗಗಳ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಹತ್ರ ಬರಪ್ಪ, ಇಲ್ವಾ ಇಲ್ಲಿ ಕಲೆ ನೋಡಿ ತೋರಿಸಿ. ಫೋಟೋ ತೆಗೆದ್ರಪ್ಪ ನಮ್ಮವರು, ಫೋಟೋ ತೆಗೋಣ. ಇವೆಲ್ಲ ಕಲೆಗಳು ನೋಡ್ರಿ. ಅವರೆಲ್ಲ ಮಾನಸಿಕವಾಗಿ ಬಂದಂಗೆ ದೈಹಿಕವಾಗಿ ಬಹಳಷ್ಟು ಹಲ್ಲೆ ಮಾಡಿದ್ದಾರೆ. ಇಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ನಮ್ಮ ಕೃಷ್ಣ ಸರ್ ಹೇಳ್ದಂಗೆ, ಇಲ್ಲಿ ಇದ್ದೋರೆ ಗುಲಾಮರು, ಇಲ್ಲಿ ಏನಾದ್ರೂ ಅಸಹಾಯಕರು ಅಥವಾ ನಮ್ಮಂತ ಬಡವರು ಏನಾದ್ರೂ APMCಯಲ್ಲಿ ಜೀವನ ಮಾಡ್ತೀನಂತಂದ್ರೆ ಇಲ್ಲಿ ಅಸಾಧ್ಯ. ಇಲ್ಲಿ ಇರ್ತಕ್ಕಂತ ಏನು ಕಾರ್ಯದರ್ಶಿಗಳು ಅವ್ರೇನು ಏನಾದ್ರೂ ಕತ್ತೆಗಿತ್ತೆ ಕಾಯ್ತಾ ಇದಾರ? ಇಂಥವೆಲ್ಲ ಅವ್ಯವಸ್ಥೆಗಳನ್ನ ಸರಿ ಮಾಡ್ಬೇಕನ್ನೋದು, ಇಂಥ ಬಡವರಿಗೆ ನ್ಯಾಯ ಕೊಡಿಸ್ಬೇಕನ್ನೋದು ಅವ್ರು ಯಾರು ಕೂಡ ಇಲ್ಲ. ಇದ್ರೂ ಕೂಡ ಸತ್ತಂತೆ ಅವರೆಲ್ಲ. ಇದ್ರ ವಿರುದ್ಧ ನಾವು ಖಂಡಿತವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಆ ಟ್ರಾನ್ಸ್ಪೋರ್ಟ್ ಮಾಲೀಕರು ಮತ್ತೆ ಅವರಿಗೆ ಸಂಬಂಧಪಟ್ಟ ಯಾರೆಲ್ಲ ಇದಾರೋ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೇಕು, ಇವರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಈಗ ಪೊಲೀಸರು ಕೂಡ ಬಂದಿದ್ದಾರೆ, ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಇವರಿಗೆ ಚಿಕಿತ್ಸೆಗೆ ಹೆಚ್ಚಿನದಾಗಿ ಮಾತಾಡಕ್ ಆಗ್ತಾ ಇಲ್ಲ. ಹೆಚ್ಚಿನದಾಗಿ ನಾವು ಮೊದಲಿಗೆ ಇವರಿಗೆ ಚಿಕಿತ್ಸೆ ಕೊಡಬೇಕಾಗಿದೆ. ಇಲ್ಲೆಲ್ಲ ನೋಡಿ ರಕ್ತ ಬರೋ ತರ ಆಗಿದೆ, ಗಾಯಗಳಾಗಿದ್ದಾವೆ, ಕಲೆಗಳಾಗಿದ್ದಾವೆ. ಇಲ್ಲಿ ನೋಡಪ್ಪ, ಈಗ ಇಲ್ಲಿ ತೋರ್ಸು. ಈ ತರ ಆಗಿದೆ. ಹಿಂದೆಗಳೆಲ್ಲ ಎಲ್ಲೆಲ್ಲ ಏನಾರಾಗೈತಾ? ತಲೆ ಎಲ್ಲ ಒಳಪೆಟ್ಟಾಗಿದೆ ಸರ್. ಎಲ್ಲ ಬಾಡಿಗೆಲ್ಲ ನೀನ್ ಮಾತ್ರ 20 ಮಂದಿನೂ ಕೆಳಗೆ ಬೀಳಿಸಿ, ಇಷ್ಟು ಜನ ವರ್ತಕರಿದ್ರು, ಕೆಲವೊಂದಿಷ್ಟು ಜನ ಸಹಾಯ ಮಾಡಿದ್ದಾರೆ, ನನ್ನ ಅನುಕೂಲವಾಗಿ ಸಹಾಯ ಮಾಡಿದ್ದಾರೆ. ಆದ್ರೂ ನಮ್ ಲಾರಿಯವರು ಮಾತ್ರ ಕೆಲವೊಂದಿಷ್ಟು ಜನ ಸುಮ್ಮನೆ ನಿಂತ್ಕೊಂಡಿದ್ರು. ಅವ್ರಿಗೆ ನಿಂತ್ಕೊಳ್ಳಿ ಅಥವಾ ಧ್ವನಿ ಎತ್ತಲಿ, ಈ ಅವ್ರ ವಿಚಾರ. ನನಗ ಅಥವಾ ನಮ್ಮ ಲಾರಿಯವರಿಗೆ ತೊಂದರೆ ಆದಾಗ ನಾನು ಅದ್ರ ಬಗ್ಗೆ ಕೇಳಿದ್ದೀನಿ, ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತಿದ್ದೀನಿ, ನಂದೇನು ತಪ್ಪಿಲ್ಲ. ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿರೋಂತೂ ಯಾರಿಗೂ ರೈಟ್ಸ್ ಇಲ್ಲ. ಆದ್ರೆ ಇವತ್ತು ಆಗಲ್ಲ ಸಮಾಜದಲ್ಲಿ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ APMCಯಲ್ಲಿ ಸಾವಿರಾರು ಜನ ವರ್ತಕರ ಮಧ್ಯದಲ್ಲಿ ಈ 4 ಸುಭಾಷ್ ಅನ್ನುವಂತ ಟ್ರಾನ್ಸ್ಪೋರ್ಟ್ನವನು, ಅದರ ಜೊತೆಯಲ್ಲಿರುವಂತಹ ಚೇಲಾಗಳು, ನಾಲಾಯಕಗಳು ಇವತ್ತು ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿರುವಂತದ್ದು. ಹಾಗಾಗಿ ಇಂಥವೆಲ್ಲ ಅವ್ಯವಸ್ಥೆಗಳು KRS ಪಕ್ಷ ಅದರ ಸಲುವಾಗಿ ಧ್ವನಿ ಎತ್ತಬೇಕು ಅಂತೇಳಿ ಹೋದಾಗ
ಇವ್ರು ಏನ್ ಮಾಡ್ಕೊಂತಾರ ಅಂತೇಳಿ ದೌರ್ಜನ್ಯದಿಂದ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆದಾಗ ಇಂಥದನ್ನ ಗಮನಿಸಿ ಇಲ್ಲೆಲ್ಲ ಹಗಲೆಲ್ಲ ಇಸ್ಪೀಟ್ ಆಡಕ್ಕೆ, ಓಸಿ ಬರ್ಲಿಕ್ಕೆ, ಗಾಂಜಾ ಸೇರ್ಲಿಕ್ಕೆ, ಏನೆಲ್ಲ ಅನಾಚಾರಗಳು ಅವ್ಯಾಚಾರಗಳು ಮಾಡ್ಲಿಕ್ಕೆ ಎಪಿಎಂಸಿ ಅನ್ನೋದು ಒಂಥರ ಏನದು ಅಡ್ಡ ತರ. ಇಲ್ಲಿ ಏನೇ ಅವ್ಯವಹಾರಗಳು ನಡೆದ್ರು ಕೂಡ ಪೊಲೀಸರು, ಇಲ್ಲಿನ ಅಧಿಕಾರಿಗಳು, ಸಂಬಂಧಪಟ್ಟ ಏನು ಇಲಾಖೆ ಅಧಿಕಾರಿಗಳು ಮುಚ್ಕೊಂಡು ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತರ ನಾವು ಹೇಳ್ತಾ ಇದ್ವಲ್ಲ, KRS ಪಕ್ಷ ಅಂತ ಹೇಳಿ ಏನಾದ್ರು ನಿಮಗೆ ಸುಭಾಷ್ ಟ್ರಾನ್ಸ್ಪೋರ್ಟ್ ಏನಾದ್ರು ದೌರ್ಜನ್ಯ ಮಾಡಿದ್ವಾ, ದಬ್ಬಾಳಿಕೆ ಮಾಡಿದ್ವಾ, ನಮ್ಮ KRS ಪಕ್ಷ ಅಂತ ಹೇಳಿ ಏನಾದ್ರು ನಿಮಗೆ ಮೋಸ ಮಾಡಿದ್ವಾ? ಯಾವುದಿಲ್ಲಲ್ಲ ಸ್ವಾಮಿ. ನಾವು ಕೇಳ್ತಾ ಇರೋದೇನು, ನನಗೆ ನನ್ನ ಜೀವನ ಮಾಡ್ಲಿಕ್ಕೆ ನಿಮ್ದೊಂದು ಟ್ರಾನ್ಸ್ಪೋರ್ಟ್ ಇದೆ, ನಿಮ್ ಟ್ರಾನ್ಸ್ಪೋರ್ಟ್ ವ್ಯಾಪ್ತಿಯಲ್ಲಿ ನಮಗೊಂದು 2-3 ಲಾರಿಗಳಿದಾವೆ, ಜೀವನ ಮಾಡಕ್ಕೆ ಇಲ್ಲ ಸರ್, 50 ಸಾರ್ವಜನಿಕರ ಪರವಾಗಿ ಕೇಳಕ್ ಹೋಗಿದ್ದು. ಇನ್ನು 100 ಜನ ಸಿಂಧನೂರಿನಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡು ಅಂತ ಕೇಳಕ್ ಹೋದ್ರೆ ಏಕಾಏಕಿಯಾಗಿ ದೈಹಿಕವಾಗಿ ಹಲ್ಲೆಯನ್ನ ಮಾಡಿ ಅವರಿಗೆ ಬಹಳಷ್ಟು ಒಳಪೆಟ್ಟುಗಳಾಗಿದ್ದಾವೆ. ಇನ್ನು ಮುಂದಿನ ವಿಚಾರಣೆಯನ್ನ ನಾನು ಇನ್ನು ಇದಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳು ಬೇಕು, ಮುಂದಿನ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈಗ ನಮಗೆ ನಮ್ಮವರಿಗೆ ಬೇಕಾಗಿರೋದು ನ್ಯಾಯ. ಇದನ್ನ ದಯವಿಟ್ಟು ರಾಜ್ಯದ ಜನ ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಜವಾಗ್ಲೂ ಕೂಡ ನೀವು ನ್ಯಾಯದ ಪರವಾಗಿದ್ದೀರಿ ಅಂತಂದ್ರೆ ದಯವಿಟ್ಟು ಇದಕ್ಕೆ ನೀವು ನ್ಯಾಯ ಕೊಡ್ತೀರಿ ಅನ್ನುವಂತ ಭರವಸೆ ಇದೆ. KRS ಪಕ್ಷ ಇವ್ರು ಅನ್ಕೊಂಡಿರ್ಬೋದು ಏನೋ 4 ಜನ ಇದ್ದಾರೆ ಅಂತ. 4 ಜನ 4,000 40,000ಕ್ಕೆ ಸಮ. ಇವತ್ತು KRS ಪಕ್ಷ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯ, ಹಲ್ಕಾ ಕೆಲಸಗಳ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಹಲ್ಕಾ ಕೆಲಸ ಮಾಡುವಂತ ವಿರುದ್ಧ ಹೋರಾಟ ಆಡ್ತಾ ಇದೆ. ಹಾಗಾಗಿ ಇಂಥವ್ರಿಗೆ ನಾವು ಬಿಡೋದಿಲ್ಲ. ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಬೇಕಾದ್ರೆ ಅವಕಾಶ ಅವ್ರಿಗೆ ಈಗ ನೀಡಿದೆ. ಅದನ್ನ ನಾವು ಆಸ್ಪತ್ರೆಯಲ್ಲಿ ಹೋಗಿ ಮುಂದಿನ ವಿಚಾರಕ್ಕೆ ನೀವು ಹೇಳ್ತೀವಿ. ನೋಡಿ, ರಾಜ್ಯದ ಜನ ಇವರೆಲ್ಲ 100 ಜನ ಇದ್ದೀರಿ, ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವ್ ಯಾರ ವಿರುದ್ಧ ಹೇಳಕತ್ತೀವಿ, ಯಾಕಾಗಿ ಹೇಳ್ತಾ ಇದೀವಿ, ಏನು ನಾವೇನಾದ್ರು ಅವ್ರಿಗೆ ಹೋಗಿ ಏನಾದ್ರು ನಾವು ಹಲ್ಲೆ ಮಾಡಿದ್ವಾ, ನಾವು ಕೊಡ್ಲೆ ಬಡಿಗೆ ತಗೊಂಡು ಹೋಗಿದ್ವಾ, ನಾವೇನ್ ಕೇಳಕ್ ಹೋಗಿದ್ವಿ, ಯಾತಕ್ಕಾಗಿ ಕೇಳಕ್ ಎಷ್ಟು ಅಂದ್ರೆ ಇವ್ರನ್ನ ಮಾತಾಡ್ಲಿಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ, ಅವ್ರಿಗೆ ಹಣ ಬಲ, ರಾಜಕೀಯ ಬಲ, ಪುಡಾರಿಗಳ ಬಲ, ಇಂಥ ಬಲಗಳಿದ್ದಾಗ ನಮ್ಮಂತ ಅಸಹಾಯಕರು ಏನೇ ಮಾಡಿದ್ರು ಕೂಡ ಏನಾಗುತ್ತೆ, ವಿಫಲವಾಗುತ್ತೆ ಅನ್ನೋಕೆ ಇದು ಒಂದು ಉದಾಹರಣೆ. ನಾವು ಮುಂದಿನ ಈಗ ಪೊಲೀಸರು ಅದಕ್ಕೆ ವರದಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ತೋರ್ಸಪ್ಪ. ಕೃಷ್ಣ ಭೀಮ್ಸಿಂಗ್ ಅಡ್ಡೆಸ್ತರ ರಾಠೋಡ್ ಸರ್. ಕರೆಕ್ಟ್ ಆಗಿ ತೋರಿಸಿ. ಇಲ್ಲ ನಿಮ್ದು ನೀವು ನಿಮ್ ಕೆಲಸ ಇದೆಲ್ಲ ರಾಜ್ಯದ ಜನರಿಗೆ ರಿಕಾರ್ಡ್ಸ್ ಆಗ್ತಾ ಇದೆ. ರಿಕಾರ್ಡ್ಸ್ ಆದ್ರೆ ನಿಮಗೆ ವ್ಯಕ್ತಿಗವಾಗಿ ಕೇಳ್ತಾ ಇಲ್ಲ. ಏನ್ರಿ ತೊಂದ್ರೆ ಆಗಿರೋದು ನನಗೆ ಸರ್. ಕೃಷ್ಣ ಬಿ ರಾಠೋಡ್ ಸರ್ ಅಡ್ಡೆಸರು. ಭೀಮ್ ಸಿಂಗ್ ಸರ್. ಅಲ್ವತ್ತೆರಡು ಸರ್. ಕಾಸ್ಟ್ ಅಡ್ಡೆ ಸರ್, ಹಿಂದೂ ಲಂಬಾಣಿ ಅಂತ ಬರ್ ಸರ್. ಸುಲ್ಪೇಟ್ ರೋಡ್ ಸರ್, ಪ್ರಮುಖವಾಗಿ ನಗರ. ನೀರು ಕೊಡು. 9845 3829 48. ಏನೂ ಇಲ್ಲ ಸರ್, ಈಗ ನಾವು ಕೆಲವೊಂದಿಷ್ಟು ಹೊಡೆದವ್ರು ಸರ್. ಗಣೇಶ್ ಟ್ರಾನ್ಸ್ಪೋರ್ಟ್ ಸರ್, ಸುಭಾಷ್ ಅನ್ನುವಂಥ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ನಡೆಸ್ತಿದ್ದಾನೆ. ಅದೇ ಸುಭಾಷ್ ಸರ್. ಹಾಂ, ಸುಭಾಷ್ ಅಷ್ಟೇ ಸರ್. ಇವ್ರ ಜೊತೆಗೆ ಮಲ್ಲಿಕಾರ್ಜುನ್ ಗೌಡ ಅಂತ ಹೇಳಿ ಸರ್. ಆಮೇಲೆ ಹನುಮಂತ ಕೇಸಪ್ ಕ್ಯಾಂಪ್ ಸರ್.
ಟೋಟಲ್ ಜನ ಹೊಡೆದಿರೋದು ಸರ್ ನನಗೆ. ಹೇಳ್ತೀನಿ ಸರ್, ನಾನಿನ್ನು ಆಸ್ಪತ್ರೆಗೆ ಹೋಗುವಂತದ್ದು, MLC ಮಾಡಿಸ್ಬೇಕು, ನನಗೆ ಬೇಕಾದಷ್ಟು ಏನೈತಿ ಒಳಪೆಟ್ಟುಗಳಾಗಿದ್ದಾವೆ, ಬಹಳ ಭಯಂಕರವಾದಂತಹ ಹಲ್ಲೆ ಮಾಡಿದ್ದಾರೆ. ಈಗ ಹಾಗಾಗಿ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ ಏನ್ರಿ. ಇಲ್ಲ, ಇವ್ರಿಗೆ ಫಸ್ಟ್ MLC ಮಾಡಿಸ್ತೀವಿ. ಬನ್ನಿ ನೀವು, ಬನ್ನಿ. ಈಗ ಅದ್ರಲ್ಲಿ ನಿಮ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ಬಿಡಿ ಇವ್ರಿಗೆ ಸಾಧ್ಯ ಆದ್ರೆ. ಎಲ್ಲಿದೆ ಈಗ? ಅಲ್ಲಿ ಹಿಡ್ಕಪ್ಪ, ಅಲ್ಲಿ ಎಂಟು ತಾನೆ ಇಲ್ಲ ಸರ್. ಇಲ್ಲ ಅವ್ರ ಗಾಡಿಯಾಗ ಹೋಗ್ಬಿಡಮ್ ನೋಡಿ, ಅದೇ ಗಾಡಿಯಾಗ ಅದೇ ಗಾಡಿಯಾಗ ಹೋಗ್ತಡ್ರಿ 112. ಬಂಧುಗಳು, ಇದೆ ಸೂಪರ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಇಲ್ಲಿಯೇ ಗಲಾಟೆ ಆಗಿರೋದು ನಮ್ಮವ್ರಿಗೆ. ಇಲ್ಲೇನು ಕಾಣ್ತಾ ಇದ್ರಲ್ಲ, ಶ್ರೀ ಗಣೇಶ್ ಟ್ರಾನ್ಸ್ಪೋರ್ಟ್ ಅಂತೇಳಿ, ಇಲ್ಲಿಯೇ ನಮ್ಮವರು ನ್ಯಾಯ ಅಥವಾ ಮಾಹಿತಿ ಕೇಳಕ್ಕೆ ಬಂದಾಗ ಇದೇ ಟ್ರಾನ್ಸ್ಪೋರ್ಟಲ್ಲಿ ಗಲಾಟೆ ಆಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಸಿಂಧನೂರು APMCಯ ಫಸ್ಟ್ ಗೇಟಲ್ಲಿರುವಂಥ ಒಂದು ಏನದು ಟ್ರಾನ್ಸ್ಪೋರ್ಟು. ಇಲ್ಲಿಯೇ ನಮ್ಮ ಪಕ್ಷದ ಮುಖಂಡರು, ನಾಯಕರು, ಇಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಲಾರಿ ಮಾಲೀಕರು ಇದ್ದೀವಿ ನಾವು. ನಮಗೆ ಜೋಳ ಖರೀದಿ ಕೇಂದ್ರದ ಜೋಳವನ್ನ ಗಲಾಟೆ ಆಗಿರುವಂಥದ್ದು ಬಂಧುಗಳೇ. ಇದು ನಿಮಗೆ ಈ ಟ್ರಾನ್ಸ್ಪೋರ್ಟ್ನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ಮುಂದಿನ ನಮ್ಮ ಪಕ್ಷದ ಮುಖಂಡರಿಗೆ ಚಿಕಿತ್ಸೆ ಅದು ಅಮೂಲ್ಯವಾಗಿದೆ. ಈಗ ಚಿಕಿತ್ಸೆ ಕೊಡೋಕೆ ನಾವು ಮುಂದಾಗ್ತಾ ಇದ್ದೀವಿ. ಅವ್ರು ಇನ್ನೂ ಅವ್ರದ್ದು ಲೇಟ್ ಆಗುತ್ತಾನ. ಫಸ್ಟ್ ಬೈಕ್ನಾಗ ಹಚ್ಚಿಬಿಡ್ರಿ, ಬೈಕ್ನಾಗ ಹಚ್ಚಿಬಿಡ್ರಿ. ಬೈಕಲ್ಲಿದೆ ಹಚ್ಚಿಬಿಡ, ಅವ್ರನ್ನ ಹಚ್ಚ. ಆಸ್ಪತ್ರೆಗೆ ಹೊಡೀರಿ, ಆಸ್ಪತ್ರೆಗೆ ಹಚ್ಚ. ಇದ್ರಾಗತ್ತ ಹಾಂ ತಡಿ ಅಣ್ಣ. ನೋಡಿ ಬಂಧುಗಳು, ಇಲ್ಲಿ ನೋಡಿ ಹಿಂದೆ ನೋಡಿ ಯಾವ ಥರ ಆಗಿ ಹೊಡೆದಿದೆ. ಇವೆಲ್ಲ ಫೋಟೋ ತೆಗೆದ್ರಾ? ಹಾಂ ಎಲ್ಲ ಕ್ಲಿಯರ್ ಆಗಿ ತೆಗೆದಿದ್ರಾ? ಬಂಧುಗಳೇ, ನಿಮಗೆ ನಮ್ಮ ಪಕ್ಷದ ನಾಯಕರ ಮೇಲೆ, ಮುಖಂಡರ ಮೇಲೆ ಯಾವ ಥರ ಹಲ್ಲೆ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟ್ ಮಾಲೀಕರು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಹತ್ರದ ಆ ಗಾಡಿ ಆಗತ್ತ. ಅದು ಗಾಡಿಯಿಂದಾನೆ ಫಾಲೋ ಮಾಡಿ. ಅವ್ರು ಲೇಟಾಗಿ ಬರ್ತಾರೆ, ನಡಿ. ಅವ್ರನ್ನ ಕಾಯ್ಕೊಂಡ್ ಕುಂದ್ರೆ ಆಗಲ್ಲ. ನಡಿ, ಅವರಿಂದ ಈಗ ಬಂಧುಗಳೇ, ಸಿಂಧನೂರಿನ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಎಲ್ಲ ಮೈ ಮೇಲೆ ಯಾವ ರೂಪದಲ್ಲಿ ಗಾಯಗಳಾಗಿದೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಅವ್ರು ಮುಂದೆ ಹೋಗಲಿ. ಅವರು ನನ್ನ ಬೇಡ ಅಂದ್ರು ಮಾರಾಯ. ನಾನು ಬಂದೇ ಸಡಪಡ ಫೋನ್ ಮಾಡಿದೆ ನನಗೆ. ಎಲ್ಲಿದೆ ಅಂದ, ಇಲ್ಲೇ ಫಸ್ಟ್ ಗೇಟ್ ಬರಕಚ್ಚಿನಿ ಅಂದೆ. ಬಾ ಇಲ್ಲಿ ಕೃಷ್ಣಂದು ಜಗಳ ನಡೆದು ಬಿಟ್ಟದ ಅಂದ. ನಡೆದು ಅಂದ್ ಬರಟ್ಲೆ ತೆಕ್ಕಿ ಮುಕ್ಕಿ ಬಿಟ್ಬಿಟ್ರ. ಬರಟ್ಲೆ ಬಡದ ಬಿಟ್ಟಿದ್ರ ಅದಲ್ಲ. ಬಂಧುಗಳೇ, ದಯವಿಟ್ಟು ಶೇರ್ ಮಾಡಿ. ಇದು ರಾಜ್ಯದ ಜನರಿಗೆ
ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ತಹಶೀಲ್ದಾರರಿಗೆ, ಸಿಂಧನೂರು ಇವರಿಗೆ ಎಲ್ರಿಗೂ ಕೂಡ ಇದು ಈ ಥರ ಅಹಿತಕರ ಘಟನೆ ಗೊತ್ತಾಗಬೇಕು, ನಮ್ಮವ್ರಿಗೆ ನ್ಯಾಯ ಸಿಗಬೇಕು. ನಮ್ಮವರು ಭಾಳಷ್ಟು ಅಸ್ವಸ್ಥಗೊಂಡಿದ್ದಾರೆ, ಅವರಿಗೆ ನಿಲ್ಲಕ್ಕೂ ಕೂಡ ಆಗ್ತಾ ಇಲ್ಲ. ನೋಡಿ, ಇವತ್ತು ಆ್ಯಂಬುಲೆನ್ಸು ಕೂಡ ಫೋನ್ ಮಾಡಿದ್ರು ಕೂಡ ಆ್ಯಂಬುಲೆನ್ಸು ಕೂಡ ಕಳಿಸ್ತಾ ಇಲ್ಲ. ಅದು ಆ ಕಡೆ ಹೋಗಿದೆ, ಈ ಕಡೆ ಹೋಗಿದೆ ಅಂತೇಳಿ ನೆಪ ಹೇಳ್ತಾ ಇದ್ದಾರೆ. ಈಗ ನಮ್ಮ ಪಕ್ಷದ ಮುಖಂಡರನ್ನ ನಮ್ಮದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರದ ವ್ಯವಸ್ಥೆ ಈ ರಾಜ್ಯದಲ್ಲಿ ಇದೆ. ನಾಟ್ ಓನ್ಲಿ ಸಿಂಧನೂರು, ನಾಟ್ ಓನ್ಲಿ ರಾಯಚೂರು, ಇನ್ ಓವರ್ ಆಲ್ ಇನ್ ಕರ್ನಾಟಕ ದಿಸ್ ಟೈಪ್ ಆಫ್ ಏನದು ಆಡಳಿತ ಇರೋದ್ರಿಂದನೇ ಇವತ್ತು ಬಡವರು, ಹಿಂದುಳಿದವರು, ಸಾಮಾನ್ಯ ಜನರು ಬದುಕಕ್ಕೆ ಆಗ್ತಾ ಇಲ್ಲ. ಇಂಥ ದುರ್ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ನಮ್ಮ ಪರಿಸ್ಥಿತಿ. ಈಗ ಅವರಿಗೆ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸೋಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪಕ್ಷದ ಮುಖಂಡರು, ಸ್ಥಳೀಯ ಮುಖಂಡರು ಯಾರೆಲ್ಲ ಇದ್ದೀರಿ, ದಯವಿಟ್ಟು ಆಸ್ಪತ್ರೆಗೆ ಬನ್ನಿ. ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇದು ರಾಜ್ಯದ ಜನರಿಗೆ ಗೊತ್ತಾಗಬೇಕು. ನಮ್ಮ ಪಕ್ಷದ ಸೈನಿಕರ ಮೇಲೆ ಕೈ ಮಾಡಿದ್ದಾನೆ ಆ ಒಬ್ಬ ನಾಲಾಯಕ್ ಗೂಂಡನೇ ಅನ್ಬೋದು. ಆ್ಯಕ್ಚುಲಿ ಆಡ ಅಗಲಲ್ಲೇ ನಮ್ಮ ಪಕ್ಷದ ನಾಯಕರ ಮೇಲೆ ನೋಡಿ ಯಾವ್ಯಾವ ರೂಪದಲ್ಲಿ ಏನೋ ಒಡೆದು ಬಡೆದು ಗೂಂಡಾಗಿರಿಯನ್ನು ಮಾಡಿದ್ದಾರೆ. ನಾವೀಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಸಾಧ್ಯ ಆದರೂ ನಮ್ಮ ಪಕ್ಷದ ಮುಖಂಡರು ಸರ್ಕಾರಿ ಆಸ್ಪತ್ರೆ ಸಿಂಧನೂರಿಗೆ ಬನ್ನಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಈಗ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅವರು. ಬರಲ್ಲ ಹೋಗಂದಲ್ಲ, ನೀನು ಬರಲ್ಲ ಅಂದಲ್ಲ. ಮತ್ತೆ ರಪ್ಪಿ ನಾವು ಮತ್ತೆ ಟೀ ಕುಡ್ದೇವಲ್ಲಿ. ಎಲ್ಲಿಗೆ? ಅಲ್ಲಿ ಕ್ಯಾಂಪ್ನಾಗ. ಈಗ ಅವ್ರು ಏನಂದ್ರೆ ಹೇಳು, ಇವ್ರು ಬರಲ್ಲ, ಆಮೇಲೆ ಬರ್ತಾರ ಅನ್ನಿಲ್ಲ. ಅಣ್ಣ ಒಳಗೆ ಹೊಡಿ, ಬನ್ನಿ ಬನ್ನಿ, ಒಳಗೆ ಹೊಡಿ. ನೋಡಿ ಆಂಬುಲೆನ್ಸ್ ಎರಡು ನಿಂತವೆ. 2 ಆಂಬುಲೆನ್ಸ್ ಇದಾವೆ ನೋಡಿ ಬಂಧುಗಳೇ. ಇಲ್ಲಿ 2 ಆಂಬುಲೆನ್ಸ್ ನಿಂತರೂ ಕೂಡ ನಮ್ಮ ಸೈನಿಕರಿಗೆ ಸಹಾಯಕ್ಕೆ ಬರಲಿಲ್ಲ ಇವತ್ತು. ನಮ್ಮವರು ಆರಾಮಾಗಿ ಕಡಲೆ ತಿಂತಾ ಇದ್ದಾರೆ ಪಾಪ. ಬರ್ರಣ್ಣ, ಯಾರಿದಾರಣ್ಣ ತುರ್ತು ಚಿಕಿತ್ಸೆಯಲ್ಲಿ ಘಟಕದಲ್ಲಿ? ಕರಿ ಅಣ್ಣ, ಅಲ್ಲಿ ಹೋಗೋಣ. ಕೈ ಹಿಡ್ಕರಿ ಹಾಂ. ನಿಧಾನ ಬರ್ರಿ. ಫೋನ್ ಫೋಟೋ ತೆಗಿ. ದಯವಿಟ್ಟು ಬಂಧುಗಳಿಗೆ ಶೇರ್ ಮಾಡಿ. ಇದು ನಮ್ಮ ಸೈನಿಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ನಾವು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಖಂಡಿತ ನಾವು ತೀರಿಸ್ಕೊಳ್ತೀವಿ, ಬಿಡಲ್ಲ. ಬನ್ನಿ. ನಿಧಾನ. ಮೇಡಮ್ ಅವರೇ, ದಯವಿಟ್ಟು ಅರ್ಜೆಂಟ್ ಇದೆ, ದಯವಿಟ್ಟು ಸೀರಿಯಸ್ ಕೇಸ್. ಬೇಡಿಗೆ ಹಾಕ್ರಪ್ಪ. ಇಲ್ಲಿ ಬಾ. ಮೇಲೆ ಸ್ವಲ್ಪ ಅವ್ರಿಗೆ ಬನ್ನಿ ಮೇಡಮ್, ಯಾರಾದರೂ.
ಮಾಡ್ತಾರೆ ನೀವು ಅಲ್ಲಿ ಯಾರಿಲ್ಲ ಮೇಡಮ್. ಓಕೆ ಕಳಿಸಿ. ಅಲ್ಲ ನೀವು ಟ್ರೀಟ್ಮೆಂಟ್ ಮಾಡಿ, ಯಾಕೆ ಅದಲ್ಲ ಮಾಡಿ ನೀವು, ನಮ್ದು ಏನಿಲ್ಲ ಮಾಡಿ ಮೇಡಮ್. ಮೇಡಮ್ದು ಯಾಕೆ ಮಾಡೋಣ? ಮೇಡಮ್ದೇನು ನಾವೇನು ತಲೆ ಕೆಟ್ಟೈತೆ ಮೇಡಮ್ದು ಮಾಡೋಕ್ಕೆ? ಮತ್ತೆ ಆಯ್ತು ತಗೋಣ, ನಿಮ್ಮ ಕೆಲಸ ನೀವು ಮಾಡಿ. ವಿಡಿಯೋ ತೆಗಿಬೇಡ್ರಿ, ಫೋಟೋ ತೆಗಿಬೇಡ್ರಿ, ಇದೇ ನಿಮ್ಮ ಮನೆ ಕೆಲಸ. ನಿಮ್ಮ ಮನೆಗೆ ಬಂದಿದ್ದೀವಿ ನಾವು. ಮತ್ತೆ ಅಲ್ಲ ಮೇಡಮ್, ನಾವೇನು ಮಾಡಿ ಟ್ರೀಟ್ಮೆಂಟ್ ಮಾಡಿ. ನಮಗೇನು ನಿಮಗೇನು ಇದು ತೊಂದರೆ ಕೊಡ್ತಾ ಇಲ್ಲ. ನಮ್ಮೂರಿಗೆ ಅನ್ಯಾಯ ಆಗಿದೆ, ಹೊಡೆತಗಳು ಬಿದ್ದಿದ್ದಾವೆ, ದಯವಿಟ್ಟು ಚೆಕಪ್ ಮಾಡಿ ಅಂತ ಅಷ್ಟೇ. ವಾಂತಿ ಇಲ್ಲ ಮೇಡಮ್, ವಾಂತಿ ಆಗಿಲ್ಲ. ಬರ್ಬೇಕಾದ್ರೆ ಈಗ ಒಂದು 2 ನಿಮಿಷ 3 ನಿಮಿಷ APMCಯಿಂದ ಬಂದಿರೋದು ಮೇಡಮ್ ಅಷ್ಟೇ. ಯಾರು 3 ರೂಪಾಯಿ ಒಂದು 5 ರೂಪಾಯಿ ಕೊಟ್ಟು ಚೀಟಿ ಮಾಡಿ. ಕಳಿಸ್ತಾರಂತ ಬನ್ನಿ ಮೇಡಮ್. ಆಯ್ತು ಮೇಡಮ್, ಆಯ್ತು. ಆಮೇಲೆ ಬಂದಲ್ಲಿ ಮಾಡಿಸ್ತೀವಿ ಮೇಡಮ್, ಚೀಟಿ ಮಾಡಿಸ್ತೀವಿ ಮೇಡಮ್ ಬಂದಲ್ಲಿ. ಅದು ಸಿನ್ನೂರು ಗ್ರೂಪ್ ತೆಗಿ, ಸಿನ್ನೂರು ಗ್ರೂಪ್ ತೆಗಿ. ರಾಯಚೂರ್ದು ಒಂದು ಸ್ವಲ್ಪ ತೆಗೋಣ. ಸಿಂಧನೂರಿನಲ್ಲಿ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ಸುಕಲ್ಪೇಟೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಸಿಂಧನೂರಿನ APMCಯಲ್ಲಿ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ಸುಕಲ್ಪೇಟೆ ಅವರ ಮೇಲೆ ಗಣೇಶ್ ಟ್ರಾನ್ಸ್ಪೋರ್ಟ್ ಮಾಲೀಕರು ಮತ್ತು ಸಹಚರರು ಹಲ್ಲೆ ಮಾಡಿ ದೌರ್ಜನ್ಯಕ್ಕೆ ಒಳಗಾಗಿ ತುಂಬ ಗಾಯಗಳನ್ನು ಮಾಡಿ ಹೊಡೆದಿರುತ್ತಾರೆ. ಹಾಗಾಗಿ ಈಗ ಕೃಷ್ಣ ಅವರು ಸಿಂಧನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಪಕ್ಷದ ಸೈನಿಕರೆಲ್ಲರೂ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬನ್ನಿ.
ಆಯ್ತು, ಇದು ಕ್ಲೋಸ್ ಮಾಡಲ, ಚಿಕಿತ್ಸೆ ಮಾಡಲಿ, ಇದು ಬೇಡ, ಲೈವ್ ಎಂಡ್ ಮಾಡ್ತೀನಿ. ನಿನ್ಗಾಗಿತ್ತಾ? ಓಹೋ ಬಂಧುಗಳೇ, ಇವರು ನಮ್ಮ ಪಕ್ಷದ ಸಿಂಧನೂರು ತಾಲೂಕಾ ಅಧ್ಯಕ್ಷರು ವೀರೇಶ್ ಕೋಟೆ ಅಂತ, ಹಸನ್ ಸಾಬ್ ಮೇಸ್ತ್ರಿ ಅಂತೇಳಿ. ಇವರು ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಕೃಷ್ಣ ಸುಕಲ್ಪೇಟೆ ಅಂತೇಳಿ. ಇವರು ನಮ್ಮ ಪಕ್ಷದ ಸಿಂಧನೂರು ತಾಲೂಕಾ ಕಾರ್ಯದರ್ಶಿಗಳು ಶರಣಪ್ಪ ಜನತಾ ಕಾಲೋನಿ ಅಂತೇಳಿ. ಮತ್ತು ಯಾರಲ್ಲಿದ್ದರು ನಮ್ಮ ಪಕ್ಷದ ಮುಖಂಡರು ಬಡಿಗೇರ್ ರಾಜು ಬಡಿಗೇರನ್ ಅಂತೇಳಿ. ಇವರೆಲ್ಲರೂ ಕೂಡ ಇಂದು ಸಿಂಧನೂರಿನ APMCಯಲ್ಲಿರುವಂಥ ಸುಭಾಷ್ ಟ್ರಾನ್ಸ್ಪೋರ್ಟ್ ಮಾಲೀಕರ ಬಳಿ ಏನು ಸಿಂಧನೂರಿನಲ್ಲಿ ಮಾತುಕತೆಗಾಗಿ ನಮಗೂ ಕೂಡ ಜೀವನ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಲೀಕರ ಕಡೆಯಿಂದ ಅವಕಾಶ ಮಾಡಿ ನಮ್ಮ ಲಾರಿಗೆ ಅಂತೇಳಿ ಮಾಹಿತಿ ಕೊಡೋಕ್ಕೆ ಅಥವಾ ಕೇಳೋಕ್ಕೆ ಅಥವಾ ಚರ್ಚೆ ಮಾಡೋಕ್ಕೆ ಹೋಗಿದ್ರು. ಆವಾಗ ಏಕಾಏಕಿಯಾಗಿ 20-30 ಮಂದಿ 20-30 ಮಂದಿ ಇದ್ರು. 20-30 ಮಂದಿ, ನಾವು 6 ಮಂದಿ ಇದೀವಿ. ಕಟ್ಟಿಗೆ ತಗಂತ ಕಟ್ಟಿಗೆಲ್ಲ ಕಟ್ಟಿಗೆ ಮುರಿದೋಯ್ತು, ಬಿಡ್ಸಕ್ ಹೋಗಿ ಏಕಿ ಬಿಡಿ ಕಂಬಳೆ ಬಂದ. ಆಯ್ತು, ನೀವು ಕೂಡ ಚಿಕಿತ್ಸೆ ಮಾಡಿ, ನೀವು ಕೂಡ ಮಲ್ಕೊಳ್ಳಿ. ಅವ್ರಿಗೆ ಏನು ಬೇಕೋ ರೆಸ್ಟ್ ಮಾಡಿ ಕೂತ್ಕೊಳ್ಳಿ. ನಾನು ಮರ್ತೋಗ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ನನಗೆ, ನೀವು ಅಲ್ಲಿ ಬೆಡ್ ಕೊಡಪ್ಪ ಅವ್ರಿಗೆ. ಬಂಧುಗಳೇ, ಇಷ್ಟು ಈಗ ನಾನು ಆ್ಯಕ್ಚುಲಿ ಲೈವ್ ಕಟ್ ಮಾಡ್ತೀನಿ. ಇಲ್ಲಿ ಚಿಕಿತ್ಸೆ ನಡೀತಾ ಇದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುವಾಗ ನಾವು ಹೆಚ್ಚಿನ ಲೈವ್ ಇತ್ತು ಅಥವಾ ಏನದು ನರ್ಸ್ಗಳಿಗೆ ಡಾಕ್ಟರ್ಗಳಿಗೆ ತೊಂದರೆ ಮಾಡೋದು ಬೇಡ. ಈಗ ಅವರು ನಮ್ಮ ಕೃಷ್ಣ ಸುಕಲ್ಪೇಟೆ ಅಂತೇಳಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಗಣೇಶ್ ಟ್ರಾನ್ಸ್ಪೋರ್ಟಿನ ಮಾಲೀಕರಾದಂಥ ಸುಭಾಷ್ ಅವರು. ಹಾಗಾಗಿ ಮುಂದಿನ ವಿಚಾರಕ್ಕೆ ಮತ್ತೆ ನಾನು ಲೈವ್ ಬರ್ತೀನಿ. ದಯವಿಟ್ಟು ಇದನ್ನು ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ತೋರಿಸಿ ಅವ್ಯವಸ್ಥೆನ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಚಾರಕ್ಕೆ ಮತ್ತೆ ಲೈವ್ ಬರ್ತೀನಿ. ಶಾಣ ಪಂಚನಾಳ ಏನಾದ್ರು ಹಂಚಿನಾಳ ಏನ್ ಬೇಕಣ್ಣ? ಬೇಡ ಇದು ಮಾಡಕ್ ಹೋಗ್ಬೇಡ್ರಿ. ಇಂಜೆಕ್ಷನ್ ಬೇಡ ಬಿಡೋಣ. ಬಿಡು ನಿಧಾನ. ಇಲ್ಲಲ್ಲ ಸರ್, ಅದೇನ ಕೇಳ್ತಾವ್ರೆ. ಯಾರು? ಏನ್ ಕೇಳಿ? ಅವ್ರು ಚೆಕ್ ಮಾಡ್ಕೊಳ್ಳಿ ಸರ್. ಅಲ್ಲ ಡ್ರಿಂಕ್ಸ್ ಏನಾರು ಮಾಡಿದ್ರೆ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ಇಲ್ಲ ಚೆಕ್ ಮಾಡ್ಕೊಡ್ರಿ. ನಾನು ಇಲ್ಲಿದ್ದೆ. ಬಸವೇಶ್ವರ ಟ್ರಾನ್ಸ್ಪೋರ್ಟ್ ಅದು ಮಾನವ ಆಗಿಲ್ಲ. ಗಣೇಶ್ ಟ್ರಾನ್ಸ್ಪೋರ್ಟ್ ಅಂತ ಇತ್ತು ಹೆಸರಲ್ಲಿ. ಅದು ಟ್ರಾನ್ಸ್ಪೋರ್ಟ್ ಬಟ್ ಆಗಿರೋದು ಅಲ್ಲ, ಆಗಿರೋದು ಅಲ್ಲಿಗೆ. ಬಟ್ ಇಲ್ಲಿ ಅವಕಾಶ ಕೊಡಿ ಅಂತ ಕೇಳಕ್ ಹೋಗಿದ್ದೀವಿ. ಮಾನವ ವೀರಭದ್ರಪ್ಪವ್ರಿಗೆ ಆಗಿತ್ತಲ್ಲ, ಎಲ್ಲ ಗೊತ್ತಾಣ. DC ಅವ್ರ ಜೊತೆ ಮಾತಾಡಿದ್ವಿ, ವೀರಭದ್ರಪ್ಪ ಅಣ್ಣನ ಜೊತೆ ಮಾತಾಡಿದೀವಿ. ಬನ್ನಿ ಸಾಕ ಕೊಡ್ರಿ ಅವರಿಗೆ, ದೂರ ನಿಂತ್ಕೊಳ್ಳಿ. ನಮ್ಮವರು ಅದೊಂದು ಕ್ಯಾಂಡಿಡೇಟ್ನ ತೋರಿಸೋಣ. ಅಲ್ಲ ನೋಡಿ ಅನ್ಕೊಂಡ್ ಮಾಡ್ಕೊಂಡು ಇಲ್ಲ ಮಾಡಿ ಮೇಡಮ್, ಮಾಡಿ ತೊಂದರೆ ಕೊಡಲ್ಲ, ಮಾಡಿ. ಹೌದು, ಏನಾಯ್ತು ಈಗ ಬೇಡ, ಅವ್ರು ಟ್ರೀಟ್ಮೆಂಟ್ ತಗೊಳ್ಳಿ ಫಸ್ಟ್. ಏನು ನಿಮ್ಮ ಹೆಸರು ಏನು? ನಿಮ್ಮ ಹೆಸರು? ಹಸನ್ ಸಾಬು. ಏನಾಯ್ತು ಗಲಾಟೆ? ಏನಿಲ್ಲ ಸರ್, ಅದು ಜೋಳದ ಗಾಡಿ ಹೋಗಿದ್ವಿ ಕೇಳಾಕ. ಅವರು ಟೆಂಡರ್ ತಗೊಂಡಾರಲ್ಲ, ಒಂದು 60
ತೊಗೊಂಡಿವ್ರ ಅಂತ ಹೇಳಿದ್ರು ಅವರು. ಆಯ್ತಪ್ಪ ನಮ್ಮೊಂದು 20 ಗಾಡಿ ಇರೋದು ತಗೋರಿ ಅಂತ ಅಂದಿ ನಾವು. ತಗೋಗಲ್ಲ ನಮ್ಮ ಆಫೀಸ್ ಗಾಡಿ ಅಂತಂದ್ರು ಅವ್ರು. ಏನು ಸರ್ ಅಂದ್ರು. ಅಂದ್ಗಟ್ಟೆನೆ ಸ್ವಲ್ಪ ಹಂಗೆ ಸಿಟಿಗೆ ಏರ್ಬಿಟ್ರು ಅವರು. ಸಿಟಿಗೆ ಏರ್ಬಿಟ್ಟು ನಮ್ಮ ಮನುಷ್ಯ ಸ್ವಲ್ಪ ಎದ್ದ ಸಲುವಾಗಿ ಅವ್ರು 4-5 ಮಂದಿ ಕಲ್ತು ಬಡ್ದ್ರು. ಆಮೇಲೆ ಒಂದು 20 ಮಂದಿ ಬಂದು ಬಡ್ದ್ರು. 20 ಮಂದಿ ಬಡದ್ರು. ಬಂದ್ರ ನೋಡಿ ಅಲ್ಲಿ ಮಂದಿ ನೋಡಿದ್ದೆ ಸಾಕ್ಷಿ ಅದಾರ ಮಂದಿ ಕದಿನೇ. ಆಯ್ತು ಬರ ಫೋನ್ ರಿಸೀವ್ ಮಾಡಿ ಕೊಡ್ಬಾ ಫೋನ್ ಬಡಿ